ತೊಂಬತ್ತು ನೂರು. ರೆಡಿ ಏನಂಬಿಟ್ಟು 1 2 3 ಓಡು. ಓ ಮೈ ಗಾಡ್, ಮೋಟು ಭಾನುವಾರ ನಡೆಯೋ ಹೆಲ್ತ್ ಕಾಂಪಿಟೇಷನ್ಗೆ ತುಂಬಾ ಸೀರಿಯಸ್ ಆಗಿ ತಯಾರಿ ನಡೆಸ್ತಾ ಇದ್ದಾನೆ. ಹೂನಪ್ಪ, ಫಸ್ಟ್ ಪ್ರೈಸು 1 ಲಕ್ಷ ಅಂದ್ರೆ ಯಾರ್ ತಾನೇ ಸೀರಿಯಸ್ ಆಗಿ ವ್ಯಾಯಾಮ ಮಾಡಲ್ಲ. ನೀನು ರೆಡಿ ಆಗಪ್ಪ, 1 ಲಕ್ಷ ಗೆಲ್ಲೋಣ ನಾವು. ಹೆಂಗಾರು ಮಾಡಿ ನಾವೇ ಆ ಪ್ರೈಸ್ ನ ಗೆಲ್ಬೇಕಪ್ಪ. ಅವನ್ ಕೈಗೆ ಸಿಗಂಗ್ ಮಾಡ್ಬಾರ್ದು. ಹೆಂಗಾರು ಮಾಡಿ ಸರಿ, ನೀನಾರು ಗೆಲ್ಲು ಇಲ್ಲ ನಾನಾರು ಗೆಲ್ತೀನಪ್ಪ. ಜನಕ್ಕೆ ತಿನ್ಸಿ ಕುಡ್ಸೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ ಅಣ್ಣ. ಯು ಡೋಂಟ್ ವರಿ. ಆದ್ರೆ ಚಿಂಗಮ್ ಕತೆ ಏನು ಅಂತ, ಚಿಂಗಮ್ ಸಹ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದಾರಲ್ಲ, ಏನ್ ಮಾಡೋದು? ನೀನೇನು ಯೋಚನೆ ಮಾಡ್ಬೇಡಪ್ಪ. ನಾನ್ ಕೊಡೋ ಔಷಧಿಯಿಂದ ಚಿಂಗಮ್ಮು ಮೊಟ್ಟಗಿಂತ ದಪ್ಪ ಆಗ್ಬಿಡ್ಬೇಕು. ಯಾರ್ ನೀನು? ಮತ್ತೆ ನಿನ್ಗೆ ಏನ್ ಬೇಕು ಹೇಳು. ನಾನಿನ್ ನೋಡ್ಕೊಳ್ಳೋದಿಕ್ಕಿರೋ ಗಾರ್ಡನ್ ಏಂಜಲ್. ನೀವು ನನ್ನ ಗಾರ್ಡನ್ ಏಂಜಲ್ಲ? ನೀವು ನಮ್ ಗಾರ್ಡನ್ ನಲ್ಲಿ ಯಾವಾಗಿಂದ ಇದ್ದೀರೋ? ನಾನು ನೋಡ್ಲೇ ಇಲ್ವಲ್ಲ. ಗಾರ್ಡನ್ ಏಂಜಲ್ ಅಲ್ಲ ಕಣ್ರಿ, ಗಾರ್ಡಿಯನ್ ಏಂಜಲ್. ನಿನ್ನ ಶುಭ ಚಿಂತಕ, ನಿನ್ನ ಗುರು ಅಂತ ಅನ್ಕೋಪ. ನಾನ್ ಗುರು. ಆದ್ರೆ ನಿನ್ನ ಗೆಟಪ್ ಒಂಥರ ದೆವ್ವದ ತರ ಇದೆಯಲ್ಲ. ಏಂಜಲ್ ಗೆಟಪ್ ಹಾಕೊಳ್ಳೋದಕ್ಕೆ ಪ್ರಾಬ್ಲಮ್ ಆಗ್ಬಿಟ್ಟು ದೆವ್ವದ ಗೆಟಪ್ ಅಲ್ಲಿ ಕಾಣ್ತಾ ಇದ್ದೀನಿ. ಆದ್ರೆ ನಾನು ಏಂಜಲ್ಲೇ. ಅಲ್ಲ, ನೀನು ತುಂಬಾ ಕಷ್ಟ ಪಡ್ತಾ ಇದೀಯಾ. ನೀನ್ ಎಷ್ಟೆಷ್ಟು ಕಷ್ಟ ಪಡ್ತೀಯೋ ನಾನ್ ನಿನ್ಗೆ ಅಷ್ಟಷ್ಟು ಒಳ್ಳೊಳ್ಳೆ ಊಟ ತಿಂಡಿ ಮಾಡಾಕ್ತೀನಿ, ತಿಂತಾ ಇರು. ಆದ್ರೆ ನೀನ್ ಯಾರಿಗೂ ಇದ್ರ ಬಗ್ಗೆ ಹೇಳಲೇಬಾರ್ದು. ನಿನ್ ಫ್ರೆಂಡ್ ಪತ್ಲು ಇದನ್ನಲ್ಲ, ಅವನ್ಗೂ ಹೇಳ್ಬಾರ್ದು. ಓಕೆ? ಹೇಳಿದ್ದು ಅರ್ಥ ಆಯ್ತೇನಪ್ಪ? ಹೇಳೋದಿಲ್ಲ, ಖಂಡಿತ ಹೇಳೋದಿಲ್ಲ. ಆದ್ರೆ ಏನಾರು ಹೊಟ್ಟೆಗೆ ತಿನ್ನಕ್ಕೆ ಇದೆಯಾ? ಸಾಕಪ್ಪ, ಸಾಕು. ಇವತ್ತಿಗೆ ಸಾಕು ಕಣ. ಅಯ್ಯೋ ಬೇಡ ಬೇಡ ಪತ್ಲು, ಇನ್ನು ಸ್ವಲ್ಪ ದೂರ ಅಷ್ಟೇ ಇರೋದು. ನಾವ್ ಎಷ್ಟು ಕಷ್ಟ ಪಡ್ತೀವೋ ಅಷ್ಟು ಊಟ ನಮ್ಗೆ. ಅಂದ್ರೆ ಅಲ್ಲಲ್ಲ, ಸಾರಿ, ಕಷ್ಟಪಟ್ರೆ ಸುಖ ಖಂಡಿತ ಸಿಗುತ್ತೆ ಪತ್ಲು. ಆಯ್ತಪ್ಪ, ಬಾರ ಇನ್ನೊಂದು 100 ಬಿಟ್ರು ಹೋಗ್ಬಿಡೋಣ. ಮೋಟೋ ಎಲ್ಲಿ ನಿಂತ್ಕೊಂಡ ನೀನು? ಸುಸ್ತಾಗಿದ್ರೆ ಮನೆಗೆ ಹೋಗ್ಬಿಡೋಣ ಬಾರಪ್ಪ. ಆಮೇಲೆ ಮನೆಗೆ ಹೋದ್ಮೇಲೆ ಹೊಟ್ಟೆ ತುಂಬಾ ತಿನ್ಬೇಡ ನೀನು. ನಾವು ತಿನ್ನೋದನ್ನ ಕಡಿಮೆ ಮಾಡ್ಬೇಕು. ಅಯ್ಯೋ, ನಾನಿವತ್ತು ಯಾಕೋ ಹೊಟ್ಟೆ ಹಸಿತಾ ಇಲ್ಲ, ತಿನ್ನೋ ಮೂಡಲ್ಲೂ ಇಲ್ಲ ಕಣಪತ್ಲು. ಯಾಕೆ ಅಂತ ಗೊತ್ತಿಲ್ಲ, ಹೊಟ್ಟೆನೇ ಹಸಿತಾ ಇಲ್ಲ ಕಣಪತ್ಲು. ಮೋಟೋ ಯಾಕೆ ಹೆಂಗ್ ಮಾಡ್ತಿದ್ಯಾ? ಅಯ್ಯೋ ಅಯ್ಯೋ ಅಯ್ಯೋ, ಸಾರಿ ದೊಡ್ಡಣ್ಣ. ಥ್ಯಾಂಕ್ ಯು ನನ್ನ ಗಾರ್ಡನ್ ಏಂಜಲ್, ಥ್ಯಾಂಕ್ ಯು. ಅಯ್ಯ,
ಆ, ಅಯ್ಯಮ್ಮ, ಸರಿ. ಇಡ್ಲಿ ದೋಸೆ ತಿಂತೀರಾ ಸರ್? ತುಂಬಾ ತಾಜಾ ತಾಜಾ ತಿಂಡಿ ನಮ್ಮಮ್ಮ ನಿಮ್ಗೋಸ್ಕರನೇ ಮಾಡಿಟ್ಟಿದ್ದಾರೆ ಸರ್. ಅಮ್ಮನ ಕೈಯಿಂದ ಮಾಡಿರೋ ತಿಂಡಿನ ನಾನು ಖಂಡಿತ ತಿಂತೇನೆ. ಈ ಔಷಧಿನ ತಗೊಂಡ್ರೆ ಚಿಂಗಮ್ಮ ಮೋಟೋಗಿತ ದಪ್ಪ ಆಗ್ತಾನಪ್ಪ. ಬೇಗ ಕೊಡಿ, ಬೇಗ ಬೇಗ. ಹಾ. ಇದಕ್ಕೆ ಎಷ್ಟು ದುಡ್ಡು ಕೊಡ್ಬೇಕು? ಅಯ್ಯಯ್ಯಪ್ಪ, ನಿಮ್ಮಿಂದ ನಾವು ದುಡ್ಡು ತಗೊಳ್ಳೋದ? ನೀವು ನಮ್ಮ ಊರ್ ಪೊಲೀಸ್ನವರು, ನಮ್ಮನ್ನ ರಕ್ಷಣೆ ಮಾಡೋರು ಅಲ್ವಾ? ಓ ಮೈ ಗಾಡ್, ಈ ಪಂಚ್ ಡೈಲಾಗ್ ನಮ್ ಗೆಳೆಯ ಗಸ್ಗಸೇದಲ್ವಾ? ವಾವ್. ಅಯ್ಯೋ, ನಾನು ಓ ಮೈ ಗಾಡ್ ಅನ್ಲಿಲ್ಲ, ಓ ಮೈ ಫುಡ್ ಅಂತ ಹೇಳಿದ್ದು. ಮೈ ಫುಡ್ ಬೇಕಿದ್ರೆ ನನ್ ಗೆಳೆಯ ಚಿನ್ನಸ್ವಾಮಿನ ಕೇಳಿ ನೋಡಿ ಬೇಕಾರೆ. ಏನಪ್ಪ ಚಿನ್ನಸ್ವಾಮಿ? ಹೊಗೆ ಕಟ್ಟಿರೋ ಪೇಷಂಟ್ಗಳ ಮೇಲಾಣೆ ಇವ್ನು ಕರೆಕ್ಟ್ ಹೇಳ್ತಾ ಇರೋದು. ಅಯ್ಯಮ್ಮ, ನಾನು ಹೊಗೆ ಹಾಕೊಂಡಿರೋ ಪೇಷಂಟ್ಗಳ ಮೇಲಾಣೆ ಇಟ್ನಾ? ಇಲ್ಲ, ಹೊಗೆ ಹಾಕೊಂಡಿರೋ ನಮ್ಮಮ್ಮನ ಮೇಲಾಣೆ. ಕಿತಾಪತಿ, ಏನೋ ಕಿರಿಕ್ ನಡೀತಾ ಇದೆ ಇಲ್ಲಿ. ನಾಳೆ ಕಾಂಪಿಟೇಷನ್ ಇದೆಯಪ್ಪ, ಆದ್ರೂ ನಿನ್ ತೂಕನೇ ಕಡಿಮೆ ಆಗಿಲ್ವಲ್ಲೋ? ಏನೋ ಮಾಡೋದೀಗ? ಲೇ, ಹೆಂಗಾರು ನಾವು ಗೆಲ್ಬೇಕಡ. ಅಯ್ಯೋ ಪತ್ಲು, ಈಗ ಮಲ್ಕೊಂಡ್ ನಿದ್ದೆ ಮಾಡೋ, ಆಮೇಲೆ ಯೋಚನೆ ಮಾಡಿದ್ರಾಯ್ತು. ಅಯ್ಯೋ, ನಿದ್ದೆನೆ ಬತ್ತಿಲ್ಲಪ್ಪ, ನಾನೇನ್ ಮಾಡ್ಲಿ? ಅಯ್ಯೋ, ಈಗ ಮಲ್ಕೊಳ್ಳೋ ಪತ್ಲು. ಏನ್ ಬಲವಂತಕ್ಕೆ ನಿದ್ದೆ ಮಾಡ್ಲೇನೋ? ನಿದ್ದೆ ಬತ್ತಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಒಳ್ಳೆ ಕಥೆ ಆಯ್ತಲ್ಲ ನಿಂದ. ತಗೋ, ಆ? ತಗೋ, ಆ? ತಗೋ, ಅಯ್ಯ, ತಗೋ, ಅಯ್ಯ, ತಗೋ, ಅಯ್ಯ, ತಗೋ, ತಗೋ. ಈಗ ನಿದ್ದೆ ಬಂತಲ್ಲಪ್ಪ. ಯಾವಾಗ್ಲೂ ಹೊಡೆದು ಹೊಡೆದು ನನ್ನ ಗೋಳಿ ಕಚ್ಚಿಯಲ್ಲ. ಆಯ್ತು ಬಿಡಪ್ಪ, ನಿದ್ದೆ ಮಾಡ್ತೀನಿ ಈಗ. ಆ? ಲೇ, ಕಿಟಕಿ ಹತ್ರ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ ಮೋಟು? ಮೋಟು, ಮಕ್ಕ ಯಾಕ ಮುಚ್ಕೊಳ್ತಾ ಇದೆಯಾ? ಈ ಕಡೆ ತಿರ್ಗರೇ. ಮೋಟು, ಏನ್ ಮಾಡಿದೆ ನೀನು? ನಿನಗ್ ತಿನ್ನಕ್ ಯಾವನೋ ಕೊಟ್ಟವನು ತಿಂಡಿನ? ಅಯ್ಯೋ, ನನ್ ಗಾರ್ಡನ್ ಏಂಜಲ್ ಕೊಡ್ತಾ ಇದಾರೆ ಕಣೋ. ಅವ್ರ ದಿನ ನನಗೆ ತಿನ್ನಕ್ಕೆ ಒಳ್ಳೊಳ್ಳೆ ತಿಂಡಿ ಕೊಡ್ತಾರೆ. ಗಾರ್ಡಿಯನ್ ಕೈ ಏಂಜಲ್ಲ, ದಿನ ನಿನಗೆ ತಿನ್ನಕ್ ಕೊಡ್ತಾ ಇದೀಯಾ? ಅವನು ನನ್ ತುಂಬಾ ಲವ್ ಮಾಡ್ತಾ ಇದ್ದಾರೆ. ದಿನ ಕೇಕು, ಪೇಸ್ಟ್ರಿ, ಬರ್ಗರು ಎಲ್ಲ ತಂದ್ಕೊಡ್ತಾರೆ ಗೊತ್ತಾ? ಇವತ್ತಿಲ್ಲಿ ಸೇರಿರೋರಲ್ಲಿ ಯಾರು ಆರೋಗ್ಯವಾಗಿರ್ತಾರೋ ಅವ್ರಿಗೆ ಮೊದಲನೇ ಬಹುಮಾನ ನಾವು ಕೊಡ್ತಾ ಇದ್ದೇವೆ. ಈ ಗಸಗಸೆ ಮೋಟುನ ಗೂಬೆ ಮಾಡ್ತಾ ಇದ್ದಾನ. ಮಾಡ್ತೀನಿರೋ. ತಕ ಬೇಗ ತಿನ್ನು, ನೀನು ತುಂಬಾ ಕಷ್ಟ ಪಡ್ಬೇಕಾಗುತ್ತೆ. ಬೇಗ ತಿನ್ನಪ್ಪ, ಹೊಟ್ಟೆ ತುಂಬಾ ತಿನ್ನು, ಹೋಗು. ಥ್ಯಾಂಕ್ ಯು ಏಂಜಲ್ ಅಣ್ಣ, ತುಂಬಾ ಥ್ಯಾಂಕ್ಸ್. ಸಮೋಸ. ಇವತ್ತಿನ ಮೊದಲನೇ ಸ್ಪರ್ಧೆ ವೈಟ್ ಲಿಫ್ಟಿಂಗ್. ಅಯ್ಯವ್ವ, ಅಯ್ಯ, ಓ ಮೈ ಗಾಡ್. ಅಯ್ಯಪ್ಪ, ಫ್ರೆಂಡ್ಸ್, ಇವತ್ತಿನ ವಿನ್ನರ್ ನಮ್ಮ ಈ ಮೋಟು. ಇವರಿಗೆ ಅವಾರ್ಡ್ ಮತ್ತೆ 1 ಲಕ್ಷ ರೂಪಾಯಿ ಬಹುಮಾನ ಸಿಗ್ತಾ ಇದೆ. ಏನ್ ಯೋಚನೆ ಮಾಡ್ತಿದ್ಯಾ ಗಸಗಸೆ? ನಮ್ಮ ಮೋಟಕ್ ಚೆನ್ನಾಗಿ ತಿನ್ನಿಸ್ಬಿಟ್ಟು ಸೋಲಿಸ್ಬಿಡೋಣ ಅನ್ಕಂಡ. ನೀನು ಅವನ್ ತಿಂದು ಸೋಲ್ಲಿ ಅನ್ಬಿಟ್ಟು ಅವನಿಗೆ ಕೇಕು, ಆಳು ಮುಳು, ಕಸ ಕಡ್ಡಿ ಎಲ್ಲ ಕೊಟ್ಟೆ. ನಾನು ಸಮೋಸ ತಿನ್ನಿಸ್ದೆ.
ಅದಕ್ಕೆ ಅವನು ಗೆದ್ದ. ಹೆಂಗಿದೆ ಐಡಿಯಾ? ದ ನೇಮ್ ಇಸ್ ಚಿಂಗಮ್. ಚಿಂಗಮ್ ಕೈನ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಗಸಗಸೆ ಮತ್ತೆ ಡಾಕ್ಟರ್ ನೀವಿಬ್ರು ನನಗೆ ಆ ಇಡ್ಲಿಯಲ್ಲಿ ಏನೋ ಮಿಕ್ಸ್ ಮಾಡಿ ತಿನ್ಸ್ಬಿಟ್ಟಿದ್ದೀರಾ. ಅದಕ್ಕೆ ನೋಡಿ ನನ್ ಬಾಡಿ ಹೇಗಿದ್ದು ಹೇಗಾಗೋಗಿದೆ. ನಾನ್ ನಿಮ್ಮಿಬ್ಬರನ್ನ ಸುಮ್ನೆ ಬಿಡೋದಿಲ್ಲ, ನೋಡ್ತಾ ಇರಿ. ಏನ್ರಪ್ಪ, ನನಗೆ ಈ ಮೋಟು ಪತ್ಲು ಮನೆ ಎಲ್ಲಿದೆ ಅಂತ ತೋರಿಸ್ತೀರಾ? ನಾವೇ ಮೋಟು ಪತ್ಲು. ಯಾಕೆ ಏನಾದ್ರು ಕೆಲಸ ಐತೆ ಅವರಿಂದ? ಓಹೋ, ನಿಮ್ಮನ್ನು ಭೇಟಿಯಾಗಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ನಿಮ್ ಬಗ್ಗೆ ನಾನು ತುಂಬಾ ಕೇಳಿದೀನಿ. ನೋಡಿ, ನೀವು ನಮ್ಮ ಬಗ್ಗೆ ಏನ್ ಕೇಳಿದಿರೋ ಎಲ್ಲ ಬೊಗಳೆ. ನಾವೀಗ ಯಾರಿಗೋ ಯಾವ ಸಾಲದ ಬಾಕಿನೂ ಉಳಿಸ್ಕೊಳ್ಳೋದು. ಯಾವ ಸಾಲ? ನೀವೇನ್ ಹೇಳ್ತಿದ್ದೀರಾ? ಮೋಟು ಯಾವಾಗಲೂ ತಮಾಷೆ ಮಾಡ್ತಾನೆ ಇರ್ತಾನೆ. ಹೇಳಿ, ಏನ್ ಕೆಲಸ ಆಗ್ಬೇಕು? ನಾನ್ ಕೇಳಿದಾಗೆ ಪುರ್ಪುರಿ ನಗರದಲ್ಲಿ ನೀವು ತುಂಬಾ ಸತ್ಯವಂತರು, ನಿಷ್ಠಾವಂತರು, ಬುದ್ಧಿವಂತರು ಹಾಗೂ ಧೈರ್ಯವಂತರು ಅಂತ. ಕರೆಕ್ಟ್. ನಿಮ್ ಮಾತು ಗಂಟೆ ಹೊಡೆದಂಗ್ ಸಮಯ. ನಾವು ಒಂದು ಆಡ್ ಫಿಲಮ್ ಮಾಡ್ತಾ ಇದೀವಿ. ಅದರಲ್ಲಿ ನಿಮ್ಮನ್ನ ಹೀರೋ ಮಾಡ್ಬೇಕು ಅಂತಿದ್ದೀವಿ. ಅದೇ ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್, ದರ್ಶನ್, ಸುದೀಪ್ ಇವ್ರ ತರ ನಾವು ನಿಮ್ಮನ್ನ ಹೀರೋ ಮಾಡ್ಬೇಕು ಅಂತ ಇದ್ದೀವಿ. ನಾವು ಹುಟ್ಟಿರೋದ ಹೀರೋ ಆಗೋದಿಕ್ಕೆ ಅಲ್ವಾ? ಟಿಯಣೋ, ಇವ್ರಿಗೆ ಬಿಸಿ ಬಿಸಿ ಸಮೋಸ ತಿನ್ಸಿ, ಸ್ವಲ್ಪ ಪ್ಲೀಸ್ ತಿನ್ಸಿ ಬೇಗ. ಆದ್ರೆ ಸರ್, ನೀವು ಆಡ್ ಫಿಲಮ್ನ ಯಾವಾಗ ಶೂಟ್ ಮಾಡ್ತೀರಾ? ಇನ್ನೆರಡು ದಿವಸದಲ್ಲಿ ಶೂಟಿಂಗ್ ಶುರು ಆಗುತ್ತೆ. ಯೂನಿಟ್ ಎಲ್ಲ ಬರುತ್ತೆ. ಅಲ್ಲಿ ತನಕ ನಾನು ನಿಮ್ ಜೊತೆ ಇಡೀ ಪುರ್ಪುರಿ ನಗರ ನೋಡಿ ಲೊಕೇಶನ್ ಫಿಕ್ಸ್ ಮಾಡ್ತೀನಿ. ಲೊಕೇಶನ್ ಚೆನ್ನಾಗಿರ್ಬೇಕಲ್ವಾ? ಏನಂತೀರಾ? ಬಸ್ ಬಸ್, ನಿಮ್ಗೊಂದು ಸಂತೋಷ ಸುದ್ದಿ. ಪಿಕ್ ಪಾಕೆಟ್ ಮಾಡಿದಿರಲ್ಲ ಈ ದಡಿಯಾ. ಯಾರು ನೀನ್ ಹೊಡೆದೆ? ಬೇಗ ಸುದ್ದಿ ಏನಂತ ಹೇಳೋ. ಎಷ್ಟ್ ಕಳ್ತನ ಮಾಡಿದ್ಯೋ ದಡಿಯಾ? ಬಸ್, ಲೂಟಿ ಗೀಟಿ ಏನು ಮಾಡಿಲ್ಲ. ಒಂದು ಆಡ್ ಕಂಪನಿಯವರು ನಮ್ಮ ಮೋಟು ಪತ್ಲುನ ಹೀರೋ ಮಾಡ್ತಿದ್ದಾರೆ. ಭಾನುವಾರನೇ ಶೂಟಿಂಗ್ ಅಂತೆ. ಶೂಟಿಂಗ್. ಇದರಲ್ಲಿ ಖುಷಿ ಪಡುವಂತ ವಿಷಯ ಏನಿದೆ ಲೇ ದಡಿಯಾ? ಖುಷಿ ಪಡ್ತೀರ ಇದು? ನಾನ್ಯಾಕೋ ಹೀರೋ ಆಗ್ಬಾರ್ದು? ನನ್ನನ್ಯಾಕೋ ಅವ್ರು ಹೀರೋ ಮಾಡ್ಬಾರ್ದು? ನನ್ನಲ್ಲೇನ್ ತಪ್ಪಿದ್ಯೋ? ಮೋಟಗಿಂತನ ನಾನೇನ್ ಮಾಡ್ದೆ? ಬೀಜ ಇಲ್ದಿರೋ ಹಲಸಿನ ಹಣ್ಣುಗಳ, ರೋಗ ಇಲ್ದಿರೋ ರೋಗಿಗಳ, ನೀವು ನನ್ ಚೇಲಾಗಳ, ಇಲ್ಲ ಮೋಟು ಪತ್ಲಗ್ ನೀವು ಚೇಲಾಗಳ. ವಾ ಬಸ್ ವಾ, ಎಂತ ಕವನ ಹೇಳಿದ್ರಿ ಅಲ್ವೇನ? ನಾನು ಕವಿತೆ ಇಲ್ಲ ಹೇಳಿದೆ. ಇಲ್ಲಿ ಕೇಳ್ರ, ಒಂದ್ ಒಳ್ಳೆ ಪ್ಲಾನ್ ಹೇಳ್ಕೊಡ್ತಾ ಇದ್ದೀನಿ. ಬಂದ್ರ ಇಲ್ಲಿ ಒಂದೇ ಒಂದು ಸಮೋಸ ತಿನ್ನಿ ಸಮಯ. ಡೈರೆಕ್ಟ್ರೆ ಒಂದೇ ಒಂದು ಪ್ಲೀಸ್. ಸಾಕಪ್ಪ, ಸಾಕು, ಹೊಟ್ಟೆ ತುಂಬ ಇತ್ತು. ಬನ್ನಿ, ಲೊಕೇಶನ್ ನೋಡಕೋಣ. ಅಯ್ಯಪ್ಪ, ಲೊಕೇಶನ್ ನೋಡೋದ್ರಲ್ಲಿ ನನ್ಗೆ 20 ವರ್ಷದ ಅನುಭವ ಇದೆ ಡೈರೆಕ್ಟ್ರೆ. ನಿಮ್ಗೇನಾದ್ರು ಡಾಕ್ಟರ್, ಸೈಂಟಿಸ್ಟ್ ಬೇಕು ಅಂದ್ರೆ ನಾನು ಅಣ್ಣ 4 ಸಮೋಸ ಕೊಡಿ, ಮತ್ತೆ ದುಡ್ಡು ಎಷ್ಟಾಯ್ತು ಅಂತ ಹಾಗೆ ಹೇಳ್ಬಿಡಿ, ಕೊಟ್ಬಿಡ್ತೀನಿ. ಅಯ್ಯಪ್ಪ, ತಮಾಸೆ ಮಾಡಬೇಡ ಜಾನಣ್ಣ. ಇವತ್ತು ರೊಕ್ಕ ಕೊಟ್ಟು ಮತ್ತೆ ನಾಳೆ ಬಂದು ಕಿತ್ಕೊಂಡು ಹೋಗಿರ. ನನ್ನಂತ ಬಡಪಾಯಿನ ಸಿಕ್ಕಿದ್ದೆ ಸಮಯ. ಅರೆ ಆಂಟಿ, ಪ್ರಾಣ ಕಾಪಾಡಿ ಯಾರಾದ್ರೂ ಪ್ಲೀಸ್. ಕಷ್ಟದಲ್ಲಿರೋರಿಗೆ ಆಪತ್ ಬಂದವ ಜಾನು ಕಾಪಾಡ್ತಾನೆ. ನಾನ್ ಕಾಪಾಡ್ತೀನಿ. ಬನ್ನಿ ಆಂಟಿ. ತನ್ನ ಜೀವನ ಪಣಕ್ಕಿಟ್ಬಿಟ್ಟು ಆ ಮುದುಕಿನ ಕಾಪಾಡುದ್ನ. ಏನೋ ಹೆಚ್ಚು ಕಡಿಮೆ ಆಗಿದೆಯಲ್ಲ? ಮೋಟು ಬತ್ತು, ಬೇಗ ಹೋಗಿ ಅವರಿಬ್ಬರನ್ನ ಹಿಡ್ಕೊಂಬಿಡಿ, ಬೇಗ ಕೊಟ್ಟು ಬರೋ.
ಬರ ಬರ ಓ ಏನಾಯ್ತು? ಬನ್ನಿ ಬೇಗ. ನಾನೇ ವಾ ವಾ, ಎಂತ ಧೈರ್ಯಶಾಲಿ ಇವನು. ಇಂಥವ್ರನ್ನ ನಾನು ಯಾವತ್ತೂ ನೋಡೇ ಇಲ್ಲ. ನಾನು ನೋಡೇ ಇಲ್ಲ ಸರ್. The name is ಚಿಂಗಂ. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ರೀ ಇನ್ಸ್ಪೆಕ್ಟರ್ ಸಾಹೇಬ್ರೆ, ನೀವೇನ್ ಬರೀ ಡೈಲಾಗ್ ಹೊಡಿತಾ ಇರ್ತೀರೋ ಅಥವಾ ಕಳ್ಳರು ನಡೀತಿರೋ? ನೋಡಿ, ಅಲ್ಲಿ ನೋಡಿ, ಒಬ್ಬನೇ ಒಬ್ಬ ಧೈರ್ಯಶಾಲಿ ಕಳ್ಳರ ಜೊತೆ ಹೆಂಗೆ ಹೊಡೆದಾಡ್ತಾ ಇದ್ದಾನೆ. ನೀವಿಬ್ರು ಓಡೋಗಿ ಓಡೋಗಿ. ಲೋ ದೊಡ್ಡ ಶಿಖಾಮಣಿಗಳ ಓಡೋಗಿ ಅಂತಂದ್ರೆ ವ್ಯಾನ್ ಬಿಟ್ಟು ಓಡೋಗಿ ಅಂತಲ್ಲ ಕಣ್ರೋ. ನನ್ನ ಇಳಿಸಿ ಅದ್ರ ಮೇಲೆ ವ್ಯಾನ್ ತಗೊಂಡೋಗ್ಬೇಕಾಗಿತ್ತು ಕಣ್ರೋ. ತಡ್ಗಳ ಎಂತ ತಡಿಯ ನೀನು ಲೇ. ಅಯ್ಯೋ ಅಯ್ಯಮ್ಮ, ಈ ಚೇಸ್ ಉಲ್ಟಾಗೋಯ್ತಲ್ಲ. ಓಡಿ ಓಡಿ ಹಿಡಿದು ಓಡಿ ಎಲ್ರು. ವಾ ವಾ ವಾ, ಶಬಾಷ್, ನಿಜವಾಗ್ಲೂ ನೀವೇ ನಿಜವಾದ ಹೀರೋ. ತಗೊಳ್ಳಿ ನಿಮ್ ಜ್ಯುವೆಲರಿ ಸಾಹೇಬ್ರೆ. ಇದು ನೀನೆ ಅಂತ ನಂಬೋದಿಕ್ಕೆ ಆಗ್ತಾ ಇಲ್ಲ. ಜಾನ್ ನಿನ್ನ ಮನುಷ್ಯ ಅಲ್ಲ, ದೇವ್ರು. ನಮ್ಮ ಭಾಗಕ್ಕೆ ದೇವ್ರು. ಸರಿ, ನಾನು ಹೊರಡ್ತೀನಿ. ಈ ನಮ್ಮ ಪುರ್ಪುರಿ ನಗರದಲ್ಲಿ ಕಷ್ಟದಲ್ಲಿರೋರಿಗೆ ಈ ಜಾನ್ ಹೆಲ್ಪ್ ಬೇಕೇ ಬೇಕು. ಅದಕ್ಕೆ ಕಾಪಾಡಿ ಕಾಪಾಡಿ, ಹೆಲ್ಪ್ ಹೆಲ್ಪ್, ಕಾಪಾಡಿ ಕಾಪಾಡಿ ಕಾಪಾಡಿ, ಹೆಲ್ಪ್ ಹೆಲ್ಪ್, ಕಾಪಾಡಿ. ಅಯ್ಯಮ್ಮ, ಯಾರೋ ಈ ಬಸ್ನ ಹೈಜಾಕ್ ಮಾಡಿದ್ದಾರೆ. ವೈ ಫಿಯರ್ ವೆನ್ ಚಿಂಗಮ್ ಇಸ್ ಹಿಯರ್? ಡೋಂಟ್ ವರಿ ಮಕ್ಕಳ, ನಾನ್ ಬರ್ತಾ ಇದ್ದೀನಿ. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು. ನೀನೇನ್ ಡೈಲಾಗ್ ಹೊಡಿತಾ ಇರ್ತೀಯ, ಮಕ್ಕಳನ್ನ ಕಾಪಾಡ್ತೀಯ. ನಡಿ, ಜಾನ್ ಬಂದ್ರೆ ಮತ್ತೆ ಕಷ್ಟ ಆಗುತ್ತೆ. ಓಡೋ, ಇವ್ರು ನಮ್ಮನ್ನ ರೋಲ್ ಮಾಡ್ಬಿಡ್ತಾರೆ ಕಣ ಮೊದ್ಲು. ಓಡೋ ಮಟೋ ಬೇಗ. ಓಡ ಹಾಳಾಗಿದೆ. ಸರಿ ಇಲ್ಲ, ಕೆಟ್ಟ ಹೋಗಿದೆ, ಹೊರಟೋಗಿದೆ. ಏನಾಯ್ತು? ನೀವ್ಯಾಕೆ ಎಷ್ಟು ಚಿಂತೆಯಲ್ಲಿದ್ದೀರಾ? ಜಾನ್ ಅವ್ರೆ, ಯಾರೋ ಇಬ್ರು ಗುಂಡಾಗಳು ಮಕ್ಕಳನ್ನ ಹೈಜಾಕ್ ಮಾಡಿದ್ದಾರೆ. ನೋ, ನಮ್ ನಗರದ ಮಕ್ಕಳನ್ನ ಯಾರು ಮುಟ್ಟೋದಕ್ಕೆ ನಾನ್ ಬಿಡೋದಿಲ್ಲ. ನಾನು ಅವ್ರನ್ನ ವಾಪಸ್ ಕರ್ಕೊಂಡು ಬಂದೇ ಬರ್ತೇನೆ. ಅಮ್ಮ, ಅಯ್ಯೋ ಮೊದಲು ಬನ್ನಿ. ಕಾಪಾಡಿ. ಅಯ್ಯೋ, ಏನಾದ್ರೂ ಸರಿ ಕಣ ಬದ್ಲು. ಆ ಮಕ್ಕಳನ್ನ ನಾವೇ ಕಾಪಾಡ್ಬೇಕು. ಹೌದು ಕಣ, ಹೆಂಗಾರು ನಾವೇ ಕಾಪಾಡ್ಬೇಕು. ಜಾನು ಅವಕಾಶ ಮಾಡ್ಕೊಡ್ಬಾರ್ದು. ಅವ್ನ ಆಡ್ ಫಿಲಮ್ ಅಲ್ಲಿ ಹೀರೋ ಆಗಿ ಮಾಡೋದಕ್ಕೆ ಬೇಜಾನ್ ಡೌ ಮಾಡ್ತಾ ಇದ್ದಾನೆ. ವಾ ವಾ ವಾ, ಈ ತರ ಹೀರೋನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನನ್ನ ಆಡ್ ಫಿಲಮ್ ಅಲ್ಲಿ ನೀವೇ ಹೀರೋ, ಜಾನ್ ಹೀರೋ. ಥ್ಯಾಂಕ್ ಯು ಜಾನ್ ಅಂಕಲ್.
ಬಾಸ್ ಬಾಸ್ ನಮ್ಮ ಆಡ್ ಫಿಲಮ್ಗೆ ಒಬ್ಬ ಹೀರೋ ಸಿಕ್ಕಿದಾನೆ. ಅವನು ಧೈರ್ಯವಂತ, ಶೂರವಂತ, ಸಹೃದಯಿ, ಸಮಾಜ ಸೇವೆ ಮಾಡೋವನು ಬಾಸ್. ಅಯ್ಯಮ್ಮ, ಈ ಜಾನ್ ನಮ್ ಹೆಸರನ್ನ ಕೆಡ್ಸ್ಬಿಟ್ಟಲ್ಲಪ್ಪ. ಈಗ ಏನ್ ಮಾಡೋದ್ ನಾನು? ಅವನು ಆಡ್ ಫಿಲಮ್ ಅಲ್ಲಿ ಹೀರೋ ಆಗೋದಕ್ಕೆ ಇಷ್ಟೆಲ್ಲ ಡವ್ ಮಾಡಿರೋದು. ಮೋಟು ಏನಾರು ಮಾಡ. ಖಾಲಿ ಹೊಟ್ಟೆಲ್ಲ ತಲೆ ಓಡಲ್ಲ ಕಣೋ. ನೀನೇನಾದ್ರು ಯೋಚನೆ ಮಾಡೋ ಬತ್ತಲೋ. ಐಡಿಯಾ. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ನಾನ್ ಕಳ್ತನ ಮಾಡ್ತೀನಿ ಕ್ರೌನ್. ನನ್ ಬಗ್ಗೆ ಡೌಟ್ ಬಿಡೋರು ಕೌನ್. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಈ ಡೈಮಂಡ್ ಕ್ರೌನ್ ನಂದು. ಇನ್ನನ್ ತಡೆಯೋರು ಕೌನ್. ಆನ್ಸರ್. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ನಾನು ಹೇಳಿಲ್ವಾ ನಿಮ್ಗೆ ಅವನು ದೊಡ್ಡ ಕಳ್ಳ ಅಂತ? ಸುಮ್ನೆ ಆಡ್ ಫಿಲಮ್ ಅಲ್ಲಿ ಮಾಡಕ್ಕೆ ಬೇಜಾನ್ ನಾಟಕಗಳು ಮಾಡ್ಬಿಟ್ಟ ಅವನು. ನೀವ್ ಅದೇ ನಂಬಿಟ್ರಿ. ಅವನ್ ಚೇಲಗಳು ಕಳ್ರು. ಅವನೇ ಹೀರೋ ಆಗಕ್ಕೆ ಹೆಲ್ಪ್ ಮಾಡ್ತಾ ಇದ್ರು. ಮತ್ತೆ ಇವನ್ನ ಕಾಪಾಡೋ ಹಾಗೆ ನಡೆಸ್ತಾ ಇದ್ದ ಅಷ್ಟೇನೆ. ಇವನು ಎಂತ ಕಳ್ಳನೇ ಆಗಿದ್ರು ಅದ್ಭುತವಾಗಿ ನಟಿಸ್ತಾನೆ. ಯೋಚನೆ ಮಾಡ್ತಾ ಇದ್ದೀನಿ, ನನ್ನ ಮುಂದಿನ ಸಿನಿಮಾ ಕಳ್ಳರ ಕಳ್ಳ ಸಿನಿಮಾಗೆ ಇವನ್ ಯಾಕೆ ಹೀರೋ ಮಾಡಬಾರ್ದು ಅಂತ. ನಾನು ಆಡ್ ಫಿಲಮ್ ಹೀರೋ ಈಗ.